ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಗೂಗಲ್ನಲ್ಲಿ ನಾನು ನಿಮ್ಗೆ ಸಿಗ್ತಾನೆ. ಮೋಲ್ಡ್ ಹಾಕುವಾಗ RCC ಹಾಕುವಾಗ ಗಮನಿಸಬೇಕಾದದ್ದು ಮನೆಯ ಮಾಲೀಕರು ತಿಳಿದುಕೊಳ್ಳಬೇಕು. ಸಂಕನ್ ಅಂತ ತೋರಿಸ್ತೀನಿ ನೋಡಿ. ನಾನು ಈ ಸಂಕನ್ ಅಂತ ಹೇಳಿದ್ರೆ ಮೋಲ್ಡಲ್ಲಿ ಬಾತ್ರೂಮ್ ಎಲ್ಲೆಲ್ಲ ಬರುತ್ತೆ ಅಲ್ಲಿ 4ರಿಂದ 6 ಇಂಚ್ ಪೈಪನ್ನು ಪ್ಲಂಬಿಂಗ್ ಕೆಲಸದಲ್ಲಿ ಉಪಯೋಗಿಸ್ತಾರೆ. ಅವರು ಏನು ಮಾಡ್ತಾರೆ, ಕಮೋಡ್ ಕೂರಿಸ್ಬಿಟ್ಟು ಅಷ್ಟು ಸಗಣಿ ತಟ್ಟದಂಗೆ ಕಾಂಕ್ರೀಟು ಸಿಮೆಂಟ್ ಹಾಕ್ಸಿ ಅಂತ ನಮ್ಮ ಏನು ಫ್ಲೋರಿಂಗ್ ಇದೆ ಫ್ಲೋರಿಂಗಿಂತ ಎತ್ತರ ಮಾಡ್ತಾರೆ. ವಾಸ್ತುದೋಷನ ಪರಿಹಾರ ಮಾಡ್ಕೊಬೇಕಾದ್ರೆ ನಾವು ಇದು ಗಮನಿಸಬೇಕು. ಹಾಗಾಗಿ ಮನೆ ಮಾಲೀಕರು ಇದ್ರ ಬಗ್ಗೆ ಗೊತ್ತಿರಲ್ಲ. ಸೆಂಟ್ರಿಂಗ್ ಕೆಲಸ, ಸಿವಿಲ್ಲು, ಆರ್ಕಿಟೆಕ್ಟ್ ಎಲ್ಲ ಗೊತ್ತಿರುತ್ತೆ. ನೋಡಿ, ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನಾನು ನಿಮಗೆ. ಈ ಜಾಗನ ಹಳ್ಳ ಮಾಡ್ಕೊಬೇಕು. ಇಲ್ಲಿ ಪೈಪ್ಗಳನ್ನು ನಂತರ ಜೋಡಿಸ್ಕೊಂಡು ಸಿಮೆಂಟು ಪ್ಯಾಕಿಂಗ್ ಮಾಡಿದಲ್ಲಿ ರೂಫ್ ಏನಿದೆ ಫ್ಲೋರಿಂಗು ಅದೇ ವ್ಯತ್ಯಾಸ ಬರುತ್ತೆ. ಇದು ನಿಮಗೆ ಗಮನದಲ್ಲಿರಲಿ. RCC ಹಾಕುವವರು ಇದನ್ನು ಗಮನಿಸೇ ಮಾಡಬೇಕು. ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಎತ್ತರ ಆಗಿರೋದನ್ನ ಮತ್ತೆ ಬೆಡ್ರೂಮ್ಗಳೆಲ್ಲ ಎತ್ತರ ಮಾಡಲಿಕ್ಕೆ ಆಗೋದಿಲ್ಲ. ಪರಿಹಾರ ಇಲ್ಲಿಂದನೇ ಮಾಡ್ಕೊಳ್ಳೋಣ. ಪೈಪ್ ಕಾಣದಂತೆ ಹೋಗುತ್ತೆ. ನೋಡ್ಕೊಳ್ಳಿ, ಹುಷಾರಾಗ್ರಿ, ಜಾಗೃತರಾಗ್ರಿ. ವಂದನೆಗಳು.